ಯಾವ ಸತ್ಯವನ್ನು ಮುಚ್ಚಾಕ್ಲಿಕ್ಕೆ ಹೋದರೋ, ಯಾವ ನ್ಯಾಯವನ್ನು ಮುಚ್ಚಾಕ್ಲಿಕ್ಕೆ ಹೋದರೋ, ಯಾವ ಧರ್ಮವನ್ನು ಮುಚ್ಚಾಕ್ಲಿಕ್ಕೆ ಹೋದರೋ ಆ ಸತ್ಯ, ನ್ಯಾಯ, ನೀತಿ, ಧರ್ಮವನ್ನು ಕಾಪಾಡೋದಕ್ಕೆ ಧನಂಜಯಂತಹ ವಕೀಲರು ಬಂದರು, ದ್ವಾರಕನಾಥ್ ಅಂತಹ ವಕೀಲರು ಬಂದರು, ಇವತ್ತು ಬಾಲನ್ನಂತಹ ವಕೀಲರು ಬಂದಿದ್ದಾರೆ, ದೊರೆರಾಜ್ ಅಂತ ವಕೀಲರು ಬಂದಿದ್ದಾರೆ. BJPಯವರ ಧರ್ಮ ಯುದ್ಧನೋ ಅಥವಾ PILನಲ್ಲಿ ಬಾಲನ್ನವರು ನಡೆಸ್ತಾ ಇರುವುದು ಧರ್ಮ ಯುದ್ಧನೋ? ಧರ್ಮ ಗೆಲ್ಲಬೇಕು, ಸತ್ಯ ಗೆಲ್ಲಬೇಕಲ್ಲ. BJPಯವರ ಧರ್ಮ ಯುದ್ಧನೋ ಅಥವಾ PILನಲ್ಲಿ ಬಾಲನ್ನವರು ನಡೆಸ್ತಾ ಇರುವುದು ಧರ್ಮ ಯುದ್ಧನೋ? ಧರ್ಮ ಗೆಲ್ಲಬೇಕು, ಸತ್ಯ ಗೆಲ್ಲಬೇಕಲ್ಲ. BJPಯವರು ಧರ್ಮಯುದ್ಧ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಮತ್ತಷ್ಟು ಜನ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಏನೋ ಉಳಿಸ್ತೀವಿ ಅಂತ ಪ್ರಚಾರ ಮಾಡಿ ಕೊನೆಗೆ ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡು ಧರ್ಮ ಸಂರಕ್ಷಣಾ ಸಭೆ ಮಾಡ್ತಾರೆ. ಯಲಹಂಕದ ಶಾಸಕರು ಮತ್ತು ಒಂದಷ್ಟು ಜನ ಕಾರುಗಳ ಮೂಲಕ ಬರ್ತಾರೆ. JDSನ ನಿಖಿಲ್ ಕುಮಾರಸ್ವಾಮಿ ಕಾರುಗಳ ಮೂಲಕ ಬರ್ತಾರೆ. ಎಲ್ಲವನ್ನೂ ಮಾಡಿದ್ರು. ಎಲ್ಲ ಪ್ರೇರೇಪಿತರಾಗಿ ಚಿನ್ನಯ್ಯ ಅರೆಸ್ಟ್ ಆಗಿದ ತಕ್ಷಣವೇ ಖುಷಿಯಾಗಿ ಪ್ರೆಸ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ಸತ್ಯ ಗೆಲ್ತು ಅಂತೇಳಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಎಲ್ಲವೂ ಮುಚ್ಚೋಯ್ತು. ಹೋರಾಟಗಾರರು ಇವತ್ತು ಅರೆಸ್ಟ್ ಆಗ್ತಾರೆ. ಫಾರಿನ್ನಿಂದ ಫಂಡ್ ಬರ್ತಾ ಇದೆ, ED ತನಿಖೆ ಆಗುತ್ತೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಸಂಸದರು ಲೆಟರ್ ಬರೀತಾರೆ. ವಚನಾನಂದ ಸ್ವಾಮೀಜಿ, ವಜ್ರದೇಹಿ ಸ್ವಾಮೀಜಿಗಳು ಹೋಗಿ ಅಮಿತ್ ಶಾನ ಭೇಟಿ ಮಾಡ್ತಾರೆ, ಲೆಟ್ರನ್ನ ಕೊಡ್ತಾರೆ. ಮುಗುದೇ ಹೋಯ್ತು, ಸಮೀರಿನ ಕತೆ ಮುಗುದೇ ಹೋಯ್ತು, ಯೂಟ್ಯೂಬರ್ಸ್ಗೆ ಹಣ ಬಂದ್ಬಿಡ್ತು, ಎಲ್ಲವೂ ಮಾತಾಡಿದ್ರಲ್ಲ. ಇವತ್ತು ಯಾವ ಸತ್ಯವನ್ನು ಮುಚ್ಚಾಕ್ಲಿಕ್ಕೆ ಹೋದರೋ, ಯಾವ ನ್ಯಾಯವನ್ನು ಮುಚ್ಚಾಕ್ಲಿಕ್ಕೆ ಹೋದರೋ, ಯಾವ ಧರ್ಮವನ್ನು ಮುಚ್ಚಾಕ್ಲಿಕ್ಕೆ ಹೋದರೋ ಆ ಸತ್ಯ, ನ್ಯಾಯ, ನೀತಿ, ಧರ್ಮವನ್ನು ಕಾಪಾಡೋದಕ್ಕೆ ಧನಂಜಯಂತಹ ವಕೀಲರು ಬಂದರು, ದ್ವಾರಕನಾಥ್ ಅಂತಹ ವಕೀಲರು ಬಂದರು, ಇವತ್ತು ಬಾಲನ್ನಂತಹ ವಕೀಲರು ಬಂದಿದ್ದಾರೆ, ದೊರೆರಾಜ್ ಅಂತ ವಕೀಲರು ಬಂದಿದ್ದಾರೆ. ಏನು 72 UDRಗಳಾಗಿತ್ತಲ್ಲ, ಅಸಹಜ ಸಾವುಗಳ ಬಗ್ಗೆ ಮುಚ್ಚಾಕಿದ್ರಲ್ಲ, ಅದನ್ನು PILನ ಕುಸುಮಾವತಿ ಅವರು ಸಲ್ಲಿಸ್ತಾರೆ. ಅದರ ಬಗ್ಗೆ ವಾದ ಮಾಡಿ ಇವತ್ತು ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿರುವಂಥದ್ದು FIR ಆಗಬೇಕು ಅಂತೇಳಿ. ಇದು ಬಾಲನ್ನವರು ವಾದ ಮಾಡಿದ್ದಂತಹ ರೀತಿ. ಯಾರದ್ರಿ ಧರ್ಮಯುದ್ಧ? ಯಾರು ಗೆಲ್ತಾ ಇದ್ದಾರೆ? ಸತ್ಯ ಎಲ್ಲಿಂದ ಹೊರಗಡೆ ಬರ್ತಾ ಇದೆ? ಈ ದೇಶದ ಸಂವಿಧಾನವನ್ನು ನಂಬಿಕೊಂಡಿರುವಂಥವರು ಬಾಲನ್ನಂಥವರು ನಾವುಗಳು. ನಿಮಗೆ ಬಣ್ಣ ಕಟ್ತೀರಾ? ಸಂವಿಧಾನದ ಬದ್ಧವಾಗಿ ಮಾಡುವಂತಹ ಬಾಲನ್ನವರಿಗೆ ಇನ್ನೊಬ್ಬರಿಗೆ ಎಡಪಂಥ ಬಲಪಂಥ ಅಂತ ಕಟ್ತೀರಾ? ಇವತ್ತು ಈ ದೇಶದ ಸಂವಿಧಾನ, ಇವತ್ತು ಬಾಲನ್ನವರು ವಾದ ಮಾಡಿ ಸಂವಿಧಾನದ ಮೂಲಕ ಸರ್ಕಾರಕ್ಕೆ ಒಂದು ನೋಟಿಸ್ ಕೊಡುವಂಥದ್ದು, ಸರ್ಕಾರಕ್ಕೆ ಮಾಹಿತಿ ಕೇಳಿರುವಂಥದ್ದು ಇದೇ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಲಯ. ಇದಕ್ಕೆ ಹೇಳಿರುವುದು ನಮಗೆ ಸಂವಿಧಾನವೇ ಶ್ರೇಷ್ಠ ಅಂತೇಳಿ. ಸಂವಿಧಾನ ಕೊಟ್ಟಿರುವಂತಹ ಹಕ್ಕಿನಿಂದ ಇವತ್ತು ಬಾಲನ್ನವರು ಮಾತಾಡ್ತಾ ಇರುವಂಥದ್ದು. ವಿಚಾರ ಮಾಡಬೇಕಲ್ಲ, ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವಂಥದ್ದು. ಆನೆ ಮಾವುತನ ಕೇಸಿನ ಬಗ್ಗೆ ವಾದ ಮಾಡಲಿಕ್ಕೆ ಸ್ವತಃ ಬಾಲನ್ನವರು ದಕ್ಷಿಣ ಕನ್ನಡ ಭಾಗಕ್ಕೆ ಬರ್ತಾ ಇದ್ದಾರೆ, ಬೆಳ್ತಂಗಡಿ ಕೋರ್ಟ್ಗೆ ಬರ್ತಾ ಇದ್ದಾರೆ. ದೊರೆರಾಜ್ ಅವರು ಮನೆ ಬಂದು ಹೋದ್ರು SIT ಅವರು ಅಪೂರ್ಣವಾದಂತಹ ವರದಿಯ ಬಗ್ಗೆ ಮಾತನಾಡಲಿಕ್ಕೆ. ಆ ವರದಿಯ ಕಾಪಿ ಕೊಡೋದಕ್ಕೆ ದೊರೆರಾಜ್ ಅವರು ಬೆಂಗಳೂರಿಂದ ಬಂದು ವಾದ ಮಾಡಿ ಆ ಕಾಪಿಯನ್ನು ತೆಗೆಸಿದ್ರು. SIT ಅವರು ಮಾಡ್ತಾ ಇರುವಂತಹ ಅಡ್ಡದಾರಿಯ ತನಿಖೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಲೆಟರ್ ಬರೀತಾರೆ. SIT ಅವರು ಅಪೂರ್ಣವಾದಂತಹ ಮಾಹಿತಿ ಕೊಡ್ತಾ ಇದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಡಾಕ್ಟರ್ ನಾಗಲಕ್ಷ್ಮಿ ಅವರು ಲೆಟರ್ ಬರೀತಾರೆ. ಇದೇ ಅಲ್ವೇನ್ರಿ ಸತ್ಯ? ಇದೇ ಅಲ್ವೇನ್ರಿ ಸಂವಿಧಾನ? ಆಗ್ತಿರುವಂತಹ ಅನ್ಯಾಯವನ್ನು ಜನರಿಗೆ ತಿಳಿಸುವಂತಹ ಕೆಲಸ ಯೂಟ್ಯೂಬರ್ಸ್ಗಳು ಮಾಡ್ತಾ ಇದ್ದಾರಲ್ಲ, ಇವರು ಗ್ರೇಟ್ ಅಲ್ವೇನ್ರಿ? ಮುಚ್ಚೆ ಹೋಯ್ತು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಖರ್ಚನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದಂಥವರು ಇವತ್ತು ಸುಪ್ರೀಂ ಕೋರ್ಟ್ಗೆ ಕುಸುಮಾವತಿ ಅವರು ಪ್ಲಸ್ ಸಂತೋಷ್ ರಾವ್ ಇಬ್ಬರೂ ಹೋಗಿದ್ದಾರೆ. ಮಾರ್ಚ್ ತಿಂಗಳಿಗೆ ವಿಚಾರಣೆಗೆ ಬರ್ತಾ ಇದೆ. ಇದೇ ಕಣ್ರಿ ಸಂವಿಧಾನ, ಇದೇ ಸತ್ಯ, ನ್ಯಾಯ, ನೀತಿ, ಧರ್ಮ. ಅರ್ಥ ಮಾಡ್ಕೊಳ್ಳೋದಿದ್ರೆ ಅರ್ಥ ಮಾಡ್ಕೊಳ್ತೀರಿ. ಎಲ್ಲಿ ಹೋದ್ರಿ ನೀವೆಲ್ಲನೂ? ಜನ ಮರೆತು ಬಿಡ್ತಾರೆ. ನಿಮ್ಮ ಅಕ್ಷರ ಮೀಡಿಯಾ ಮರೆಯೋದಿಲ್ಲ.
ನಿಮ್ಮ ಅಕ್ಷರ ಮೀಡಿಯಾ ಪ್ರತಿಯೊಂದನ್ನು ಜ್ಞಾಪಿಸುತ್ತೆ. ಧರ್ಮ ಸಂರಕ್ಷಣಾ ಯಾತ್ರೆ ಬೆಂಗಳೂರು, ಧರ್ಮ ಸಂರಕ್ಷಣಾ ಯಾತ್ರೆ 2 ಕಾರ್ಕಳ, ಮತ್ತು ಉಜಿರೆಯಿಂದ ಒಂದು ಪಾದಯಾತ್ರೆ 3 ಸ್ಟಾಪ್. ಅದಾದ ನಂತರ ಏನಾಯಿತು ಮಗಳೇ ಆ ವರದಿ ಸ್ಟಾಪ್, ಕ್ಷಮಿಸು ಸೌಜನ್ಯ ಸ್ಟಾಪ್, ಏನೋ ದೇವಸ್ಥಾನಗಳನ್ನು ಉಳಿಸ್ತೀನಿ ಸ್ಟಾಪ್. ಎಲ್ಲವೂ ಏನಾಯಿತು? ಅದು ಮಾಡ್ತೀವಿ, ಇದು ಮಾಡ್ತೀವಿ, ಇಡಿ ತನಿಖೆ, ಆ ತನಿಖೆ ಮಾಡ್ತೀವಿ, ಈ ತನಿಖೆ ಮಾಡ್ತೀವಿ, ಸಮೀರು ಏನೋ ಫಾರಿನ್ನಿಂದ ಫಂಡ್ ಬಂತು ಅಂತೆಲ್ಲ ಮಾತನಾಡ್ತಾ ಇದ್ದೀರಲ್ಲ, ಏನಾಯಿತು? ಜನ ಮರೆತು ಬಿಡ್ತಾರೆ, ಆದರೆ ನಿಮ್ಮ ಅಕ್ಷರ ಮೀಡಿಯಾ ಮರೆಯೋದಿಲ್ಲ. ಇದು ನಿರಂತರವಾಗಿ 13 ವರ್ಷಗಳಿಂದ ಹೋರಾಟ ಮಾಡ್ಕೊಂಬರ್ತಾ ಇರ್ಬೋದು, ಎಲ್ಲೂ ಸಹ ಕುಗ್ಗಿಲ್ಲ. ಈ ಹೋರಾಟಗಾರರ ಆತ್ಮಸ್ಥೈರ್ಯ ಎಲ್ಲೂ ಸಹ ಕುಗ್ಗಿಲ್ಲ. ಸಂವಿಧಾನವನ್ನು ಬಳಸ್ಕೊಂಡು ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇರುವಂಥದ್ದು. ಇವ್ರು ಮಾಡ್ತಾ ಇರುವಂಥದ್ದು ಎಂಥದ್ದು? ಅಲ್ಲೆಲ್ಲೋ ಲಾಡ್ಜ್ ಮಾಡೋದಂತೆ, ಮತ್ಯಾವುದೋ ಹಣ ಟ್ರಾನ್ಸ್ಫರ್ ಆಗೋದಂತೆ, ಮತ್ಯಾರಿಗೋ ಅಮಿಷ ಒಡ್ಡೋದಂತೆ. ಅವ್ರು ಯಾರೋ ಹೇಳಿದ್ನಲ್ಲ, ಸುಮಂತ್ ಅನ್ನೋರು ಹೇಳಿದ್ನಲ್ಲ, ಎಷ್ಟೆಷ್ಟು ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟಾಪು. ಈಗ ಬಂದರು ಹಾಗೆ ಹೋಗ್ತಾರೆ. ಯಾಕೆ ಅಂದರೆ ಅವ್ರಿಗೊಂದು ಇಲ್ಲೇನೋ ಲಾಭ ಆಗುತ್ತೇನೋ ಅಂತ ಬಂದರು. ಹುಡುಕಾಟ ಅಂತೇಳಿ ಚಕ್ರವರ್ತಿ ಸೂಲಿಬೆಲೆಯವರು ಒಂದು ಎಪಿಸೋಡ್ ಮಾಡಿ ಕಾಣೆ ಆಗ್ಬಿಟ್ರು. ಕಿರಿಕೀರ್ತಿ ಬಂದು ಏನು ಸ್ಟೋರಿ ಹೇಳಿದ್ದು ಕಾಣೆಯಾಗೋದ್ರು. ವಸಂತ ಗಿಳಿಯಾರು ಅವರೊಬ್ಬರು ಅಲ್ಲಿ ಇಲ್ಲಿ ಈಗಲೂ ಸಹ ಏನೇನೋ ಪೋಸ್ಟ್ಗಳು ಹಾಕ್ಕೊಂಡು ಅವರವರು ಅಡ್ಡಾಡ್ತಾ ಇದ್ದಾರೆ. ಥರ್ಡ್ ಬೇರ್ ಇನ್ವೆಸ್ಟಿಗೇಷನ್ ಅಜಿತ್ ಹನುಮಕ್ನವ್ರದ್ದು ಅಡ್ರೆಸ್ ಇಲ್ಲ. ಇನ್ನು ರಿಪಬ್ಲಿಕ್ ಕನ್ನಡದ ಶೋಭಾ ಮಳವಳ್ಳಿ ಅವರು ಇವಾಗ ಚಾನಲ್ನೇ ಬಿಟ್ಟು ಹೊರಟೋದ್ರು. ಇನ್ನು ಪವರ್ ಟಿವಿಯ ರಾಕೇಶ್ ಶೆಟ್ಟರು 3 ತಿಂಗಳು ಜೈಲು ಶಿಕ್ಷೆ ಹೋಗ್ತಾ ಇದ್ದಾರೆ. ಒಂದಲ್ಲ ಒಂದು ವಿಚಾರಗಳು ಹೊರಗಡೆ ಬರ್ತಾ ಇದೆ. ಇದು ನಿಮ್ಮ ಅಕ್ಷರ ಮೀಡಿಯಾ ಎಲ್ಲವನ್ನೂ ಗಮನಿಸ್ತಾ ಬರ್ತಾ ಇದೆ. ಸತ್ಯ ಉಳಿಬೇಕು, ಅದಕ್ಕೋಸ್ಕರ ನಿಮ್ಮ ಅಕ್ಷರ ಮೀಡಿಯಾ ಫೈಟ್ ಮಾಡ್ತಾ ಇದೆ. ನಿಜಕ್ಕೂ ಬಾಲನ್ನವರ ಸಂದರ್ಶನಗಳನ್ನು ನಮ್ಮ ಕುಡ್ಲ ರಾಂಪೇಜು, ಅವನಿಯಾನ, ಥರ್ಡೈನವರು ಇವರೆಲ್ಲರೂ ಸಹ ಏನು ಸಂದರ್ಶನ ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ಖುಷಿ ಆಗುತ್ತೆ ರೀ. ಆ ಯೂಟ್ಯೂಬರ್ಸನ್ನು ನೋಡಿದಾಗ ಬಹಳ ಖುಷಿ ಆಗುತ್ತೆ. ಆ ಬಾಲನ್ನವರು ಮಾತನಾಡ್ತಾ ಇರುವಂಥದ್ದು, ದೊರೆರಾಜ್ ಅವರು ಮಾತನಾಡ್ತಾ ಇರುವಂಥದ್ದು, ಇವ್ರ ಮಾತುಗಳನ್ನು ಕೇಳ್ತಾ ಇದ್ದರೆ ಸತ್ಯವನ್ನು ಸಾಯಿಸೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಸತ್ಯವನ್ನು ಸಾಯಿಸೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಈ ಸಂವಿಧಾನದ ಅಡಿನಲ್ಲಿ ಸತ್ಯವನ್ನು ಉಳಿಸೋದಕ್ಕೆ ಬಾಲನ್ ಅಂತವರು, ದ್ವಾರಕನಾಥ್ ಅಂತವರು, ದೊರೆರಾಜ್ ಅಂತವರು, ಇದಕ್ಕೂ ಸಂಭವಾಮಿ ಯುಗೆ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ನಲ್ಲ, ಆ ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ಉಳಿಸೋದಕ್ಕೆ ಇವರಿಷ್ಟೂ ಜನ ಒಂದು ರೂಪದಲ್ಲಿ ಜನ್ಮ ತಾಳ್ತಾ ಇದ್ದಾರೆ. ಅಪ್ಡೇಟ್ ಕೊಡ್ತಾ ಇದ್ದೀವಿ ಕೇಳಿ. ಚಿನ್ನಯ್ಯನಿಗೆ 164 ಸ್ಟೇಟ್ಮೆಂಟ್ ಏನು ಉಲ್ಟಾ ಕೊಟ್ಟಿರ್ಬೋದು, ಆದರೆ ನ್ಯಾಯಾಲಯಕ್ಕೆ ಬಂದಾಗ ಅದನ್ನು ಪ್ರಶ್ನೆ ಮಾಡುವಂತಹ ಶಕ್ತಿ, ಚಾಣಕ್ಯತನ ನಮ್ಮ ಎಲ್ಲ ಹಿರಿಯ ವಕೀಲರಿಗೂ ಇದೆ. ಚಿನ್ನಯ್ಯ ಏನೇ ಉಲ್ಟಾ ಹೊಡೆದ್ರೂ ಸಹ ಸತ್ಯ ಹೊರಗಡೆ ಬರುತ್ತೆ ಅನ್ನೋದಕ್ಕೆ ಈಗ ನಡೀತಾ ಇರುವಂತಹ ಬೆಳವಣಿಗೆಗಳೇ ಜೀವಂತ ಸಾಕ್ಷಿ. ನಿಜಕ್ಕೂ ಬಹಳ ಖುಷಿ ಆಗುತ್ತೆ. ಈ ಹೋರಾಟದಲ್ಲಿ ನಾನೂ ಸಹ ಒಬ್ಬ ಭಾಗಿಯಾಗಿದ್ದೇನೆ ಅಂತ ಹೇಳೋದಕ್ಕೆ ನಿಜಕ್ಕೂ ಖುಷಿ ಆಗುತ್ತೆ. ನಾವು ಯಾವತ್ತೂ ಅಡ್ಡದಾರಿ ಇಡ್ಡಿಲ್ಲ, ಇನ್ನೊಬ್ಬನ ಹತ್ರ ಹೋಗಿ ದೇಹಿ ಅಂತ ಕೈ ಚಾಚಿಲ್ಲ. ನಮಗೆ ದೇವರು ಕೊಟ್ಟಿರುವಂತಹ ಮಾಹಿತಿಗಳನ್ನು ಮಾತುಗಳ ರೂಪದಲ್ಲಿ ನಿಮ್ಮ ಮುಂದೆ ಹೇಳುವಂತಹ ಒಂದು ಅಳಿಲು ಸೇವೆ ನಮಗೂ ಸಿಕ್ಕಿರುವಂಥದ್ದು. ನಿಜಕ್ಕೂ ಬಾಲನ್ ಸರ್, ದೊರೆರಾಜ್ ಸರ್, ದ್ವಾರಕನಾಥ್ ಸರ್, ಮತ್ತಷ್ಟು ಜನ ಕಾಣದ ಕೈಗಳು, ಮೋಹಿತ್ ಅವರು ಇರ್ಬೋದು, ಎಲ್ಲರೂ ಸಹ ನಿಜಕ್ಕೂ ಬಾಲಕೃಷ್ಣ ಅವರು ಇರ್ಬೋದು, ನಿಮಗೆಲ್ಲರಿಗೂ ಸಹ ನಿಜಕ್ಕೂ ಇಲ್ಲಿಂದಲೇ ನಾವು ಕೈ ಮುಗಿತೀನಿ. ನಿಮ್ಮಂಥವರಿಂದ ಇವತ್ತು ಸಂವಿಧಾನ ಉಳಿತಾ ಇದೆ ಸರ್, ಸತ್ಯ ಉಳಿತಾ ಇದೆ, ನ್ಯಾಯ ಉಳಿತಾ ಇದೆ. ಇಲ್ಲಿ ನಾವು ಏನು ಬೇಕು ಅಂತ ನಾವು ಹಂಬಲಿಸ್ತಾ ಇದ್ದೋ ಎಲ್ಲವನ್ನೂ ನೀವು ಕೊಡ್ತಾ ಇದ್ದೀರಿ ಕಾನೂನಿನ ಪ್ರಕಾರ. ಒಂದು ವಿಚಾರ, ಬಾಲನ್ನವರು ಫೀಸ್ ಎಷ್ಟು ತಗೊಳ್ತಾರೆ ಅನ್ನೋ ವಿಚಾರ ಬಂತಂದಾಗ ₹1 ತಗೊಳ್ದೆ ಕೇಸ್ ನಡೆಸ್ತಾ ಇದ್ದಾರೆ, ವಾದ ಮಾಡ್ತಾ ಇದ್ದಾರೆ ಅಂತಂದಾಗ ನಿಜಕ್ಕೂ ಬಹಳ ಖುಷಿ ಆಗುತ್ತೆ. ಹ್ಯಾಟ್ಸ್ ಆಫ್ ಯು ಸರ್, ಹ್ಯಾಟ್ಸ್ ಆಫ್ ಯು. ನಿಮ್ಮ ಅಕ್ಷರ ಮೀಡಿಯಾ ನಿಮ್ಗೆ ಯಾವತ್ತೂ ಅಭಾರಿಯಾಗಿರುತ್ತೆ. ನಿಮ್ಮ ಸಂದರ್ಶನಗಳನ್ನು ನಮ್ಮ ಯೂಟ್ಯೂಬರ್ಸ್ಗಳು ಮಾಡ್ತಾ ಇರೋದನ್ನ ಕೇಳಿದಾಗ ನಿಜಕ್ಕೂ ಖುಷಿ ಆಗುತ್ತೆ. ನಿಮಗೆ ನಿಜಕ್ಕೂ ಈ ಧರ್ಮವನ್ನು ಉಳಿಸುವಂತಹ, ಸತ್ಯವನ್ನು ಉಳಿಸುವಂತಹ ಆ ಶಕ್ತಿ ಮತ್ತಷ್ಟು ಸಿಗಲಿ, ಈ ಸಂವಿಧಾನ ನಿಮಗೆ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀವಿ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.